ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬದುಕಿರುವ ಮಹಿಳೆಗೆ ಮರಣ ಪತ್ರವನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು. ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಅತ್ತಿಗೇರಿ ಗ್ರಾಮದ ಮಹಿಳೆಗೆ ಅನ್ಯಾಯ ಮಾಡಿದ್ದಾರೆ. ಬಾಬಾ ಬಾಬಾ ಎಂತೆಂಥ ಅಧಿಕಾರಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಅಂತ ಅಂದ್ರೆ, ಬದುಕಿರುವ ಮಹಿಳೆಗೆ ಮರಣ ಪತ್ರ ಕೊಡ್ತಾರೆ ಇವರು. ಇನ್ನು ಯಾರ್ಯಾರನ್ನ ಸಾಯಿಸಿದಾರೋ ಏನೋ ಗೊತ್ತಿಲ್ಲ. ತಾಯಿ ಬದಲು ಮಗಳಿಗೆ ಮರಣ ಪ್ರಮಾಣ ಪತ್ರವನ್ನ ನೀಡಿದ್ದಾರೆ ಅಧಿಕಾರಿಗಳು. ಡೆತ್ ಸರ್ಟಿಫಿಕೇಟ್ ಅರ್ಜಿ ಸಲ್ಲಿಸಿದ್ದ ಮಗಳಿಗೆ ಮರಣ ಪ್ರಮಾಣ ಪತ್ರವನ್ನ ಕೊಟ್ಟಿದ್ದಾರೆ. ಜೀವಂತವಿದ್ದ ಶಿವಗಂಗವ್ವಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಧಿಕಾರಿಗಳು. ಆಧಾರ್, ರೇಷನ್ ಕಾರ್ಡ್ ಸೇರಿದಂತೆ ಈಗ ಸೌಲಭ್ಯಗಳಿಗೆ ತೊಂದರೆ ಉಂಟಾಗಿದೆ. ಪಿಂಚಣಿ ಹಣ ಸ್ಥಗಿತಗೊಂಡು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಮಹಿಳೆ. ಬ್ಯಾಂಕ್ಗೆ ಹೋದ ವೇಳೆ ಅಧಿಕಾರಿಗಳ ಎಡವಟ್ಟು ಬಯಲಾಗಿದೆ. ಅಲ್ಲಿವರೆಗೂ ಪಾಪ ಆಕೆಗೂ ಗೊತ್ತಿಲ್ಲ. ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಡೋಂಟ್ ಕೇರ್, ಅವರೆಲ್ಲ ಬಿಡಿ, ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಒಂದೇ ವಾರದಲ್ಲಿ 2 ಮರಣ ಪತ್ರ ಸೃಷ್ಟಿಸಿದ್ದಾರೆ ಅಧಿಕಾರಿಗಳು. ಎಡವಟ್ಟಿಗೆ ಅತ್ತಿಗೇರಿ ಗ್ರಾಮದ ಅಧಿಕಾರಿಗಳು ಕಾರಣ ಅಂತ ಹೇಳಿ ಆರೋಪಿಸಲಾಗ್ತಾ ಇದೆ. ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಆಗುವಂತೆ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಂತೆಂಥವ್ರು ಇದ್ದಾರೆ ನೋಡಿ. ತಾಯಿ ಡೆತ್ ಆಗಿದ್ದಾರೆ, ಆದರೆ ಅವರ ಹೆಸರಲ್ಲಿ ಮರಣ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದ್ದಂಥ ಮಗಳ ಹೆಸರಲ್ಲೇ ಮರಣ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಅಧಿಕಾರಿಗಳು. ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಅತ್ತಿಗೇರಿ ಗ್ರಾಮದ ಮಹಿಳೆಗೆ ಆಗಿರುವಂಥ ಅನ್ಯಾಯ ಇದು. ಅಂದರೆ ಅಧಿಕಾರಿಗಳು ತಮ್ಮ ಕೆಲಸನ ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಪ್ರಬುದ್ಧರಾಗಿ, ಎಷ್ಟು ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಸಿಗೋದೇ ಇಲ್ಲ. ಅಂಥ ಅದ್ಭುತವಾದಂಥ ಅಧಿಕಾರಿಗಳಿದ್ದಾರೆ ಇಲ್ಲಿ. ತಾಯಿ ಬದಲು ಮಗಳಿಗೇನೆ ಮರಣ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ನೋಡಿ. ಬದುಕಿದ್ದವರಿಗೆ ಮರಣ ಪ್ರಮಾಣ ಕೊಡ್ತಾರೆ ಅಂತ ಅಂದರೆ ಇವರೆಲ್ಲ ಅದು ಏನು ಕೆಲಸ ಮಾಡ್ತಾರೋ, ಅದು ಏನು ಕಥೆನೋ. ಜೊತೆಗೆ ಈಗ ಬೇರೆ ಈ ಬಸ್ ಸೌಲಭ್ಯ ಆಗಿರ್ಬೋದು, ಜೊತೆಗೆ ಈ ಗೃಹಲಕ್ಷ್ಮಿ ಹಣ, ಇದೆಲ್ಲದರಿಂದ ಭಾಳಷ್ಟು ಕಟ್ಟುನಿಟ್ಟಿನ ನಿಯಮಗಳು ಬಂದಿದ್ದಾವೆ. ಅಂಥವ್ರಿಗೆಲ್ಲ ಹಣನೇ ಹೋಗಲ್ಲ. ಡೆತ್ ಸರ್ಟಿಫಿಕೇಟ್ ಇದೆ ಅಂತ ಅಂದರೆ ಆ ಬದುಕಿರುವಂಥ ಮಹಿಳೆಗೆ ಹಣ ಹೋಗುತ್ತಾ? ಪಿಂಚಣಿ ಹಣ ಬರ್ತಾ ಇಲ್ಲ. ಜೀವಂತ ಇದ್ದಂಥ ಶಿವಗಂಗಾ ಅವ್ರಿಗೆ ಡೆತ್ ಸರ್ಟಿಫಿಕೇಟ್ ಕೊಡ್ತಾರೆ ಅಧಿಕಾರಿಗಳು. ಆಧಾರ್, ರೇಷನ್ ಕಾರ್ಡ್ ಸೇರಿದಂತೆ ಸೌಲಭ್ಯಗಳಿಗೆ ತೊಂದರೆ ಆಗಿದೆ. ಪಿಂಚಣಿ ಹಣ ಸ್ಥಗಿತಗೊಂಡು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಮಹಿಳೆ. ನಮ್ಮವನ್ ಮಾಡೋ ಥರ ಕೇಳಕ್ಕೆ ಹೋದ್ರಿ, ನಂದು ಕೊಟ್ಟಿದ್ರಿ, ನಂದು ಕೊಡತ್ಲೆ ನನ್ನ ಮಗ ಯಾವ್ದೋ ಹುಡುಗನ ಕಡೆಯಿಂದ ಓದಿಸ್ತೀನಿ ಅಂತ್ರಿ. ಅಲ್ಲಿಪ್ಪ ನಿಮ್ಮವಂದು ಕೊಟ್ಟರಲ್ಲ, ನಿಮ್ಮ ಅಮ್ಮಂದು ಕೊಟ್ಟಿಲ್ಲ ಅಂತ ಅವ ಅಂದ್ರಂತ್ರಿ. ಅವಾಗ ಹೋಗಿ ಅಲ್ಲಿಪ್ಪ ಹಿಂಗೆ ಕೊಟ್ಟಿಯಲ್ಲ, ನಮ್ಮವಂದು ಕೊಟ್ಟಿದ್ದು, ನಮ್ಮ ಅಮ್ಮಂದು ಕೊಡು ಅಂತಂದ್ರೆ ಬಡ ಹರಿದು ಕಟ್ರಿ. ಮತ್ತು ಅಕ್ಕಿ ಗೋದಿಗೆ ಹೋದ್ರಿ ಒಂದು 2 ದಿನ ಬಿಟ್ಟು. ಅಕ್ಕಿ ಗೋದಿ ಇಲ್ಲಮ್ಮ ನೀನು ಬರೋಂಗಿಲ್ಲ, ನೀನು ತೆಗ್ದಾರ ಅಂದರು. ಮತ್ತು ಹುಲ್ಗೂರ್ಗೆ ಹೋದ್ರಿ ರೊಕ್ಕ ತೆಗ್ಸ್ಕೊಂಬರಕ್ಕ. ನನ್ನ ಗಂಡನ ಪಗಾರ ಬರ್ತಿತ್ತು ರೀ 14,000 ರೂಪಾಯಿ. ಭೂಮಿ ಆಯ್ಕೆ ಮಾಡ್ತಿದ್ರಿ. ಹ್ಞೂ ರೀ, ನೌಕರಿ ಮಾಡ್ತಿದ್ರಿ ಹಾವೇರಿಯಾಗ. ಪಗಾರ ತರ್ಸ್ಕೊಂಬರಕ್ಕೆ ಹೋಗಿ ಇಲ್ಲಮ್ಮ ಮಾರಣು ತರಗೆ ಅಂತ ನೀನು ರೊಕ್ಕ ಬರೋಂಗಿಲ್ಲ ಅಂತ ಹೊಳೆ ಕಳ್ಸೀವ್ರಿ. ಹೊಳೆ ಪಂಚಾಯತಿ ಬಂದೆ, ಹಿಂಗಾಗೈತೆ ಅಲ್ಲೇಪ್ಪ ಅಂತಂದ್ರೆ ತಡಿ ಬಂಗಾರ ಅಲ್ಲಿ ಫೋನ್ ಮಾಡೋಣ, ಇಲ್ಲಿ ಫೋನ್ ಮಾಡೋಣ ಅಂತ ಮಾಡಿದ್ರಿ. ಅವರು ಇನ್ನೊಂದು ದಿನ ತಡಿ, ಇನ್ನೊಂದು ತಿಂಗಳು ತಡಿ, 15 ದಿನ ತಡಿ, 20 ದಿನ ತಡಿ ಅಂತ ತಡ್ಸಿದ್ರಿ. ಈ ವರ್ಷ ಮ್ಯಾಗ ಆದರೂ ಏನಿಲ್ಲ ನೋಡ್ರಿ ಸರ್. ಈಗ ಎಣ್ಣೆ ಎಲ್ಲ ಸಾಲಕ್ಕೆ ರೀ ನನಗೆ ಉರ್ಲ ಬಂದೈತ್ರಿ. ಈಗ ಎಣ್ಣೆ ತನ್ನೋದು ಅಷ್ಟು ಓದೈತೆ ನೋಡ್ರಿ. ನಾನೀಗ ಎಲ್ಲರೂ ಬರೋದು ಕಿಲಿ ಹಾಕ್ತಾನೆ ಅನ್ನೋದು, ಹೊರಗೆ ಹೋಗ್ಬಾ ಅನ್ನೋದು. ಹ್ಞೂ ರೀ, ಆಧಾರ್ ಕಾರ್ಡ್ ರದ್ದಾಗೈತೆ ನೋಡ್ರಿ. ಎಲ್ಲಿ ಹೋದ್ರೆ ನಾನು ಆಧಾರ್ ಕಾರ್ಡನ್ನ ಆಗೋದ್ರಿ. ಹ್ಞೂ ರೀ, ಮರಣ ತೋರಿಸ್ತೈತೆ ರೀ ಎಲ್ಲಿ ಆದ್ರೂ. ನಿನ್ನ ಯಾವಾಗ ಕೊಡ್ತಾರ ನೋಡ್ರಿ ಅವರು. ಬರೇ ಆಗಿ ಪಂಚಾಯತಿ ಹೊರ ಬರೇ ತಡಿ, ನಾಳೆ ನಾಡ್ದ ತಡಿ, ಇನ್ನೊಂದು ವಾರ ತಡಿ ಅಂತಂದು 2 ವರ್ಷ ಆತ್ರಿ. ಇನ್ನೂ ಆಗಿಲ್ಲ ನೋಡ್ರಿ ಅದು. ಆಧಾರ್ ಕಾರ್ಡ್ ಆಗಿ ಕೊಡವಲ್ರಿ ನಮ್ಮ ಊರಾಗ. ಹಾವೇರಿಗೆ ಹೋಗ್ಯಾನ್ರಿ, ದೇಗೇರಿಗೆ ಆಫೀಸ್ಗೆ ಹೋಗ್ಯಾನ್ರಿ, ಸವನೂರ್ಗೆ ಹೋಗ್ಯಾನ್ರಿ, ಬಂಕಾಪುರಕ್ಕೆ ಹೋಗ್ಯಾನ್ರಿ, ಬೆಂಗ್ಳೂರಿಗೆ ಹೋಗ್ಯಾನ್ರಿ 2 ಸಲ, ಹುಬ್ಬಳ್ಳಿಗೂ 2 ಸಲ ಹೋಗ್ಯಾನ್ರಿ. ಮತ್ತು ನಿನ್ನೂ ಎಲ್ಲೆಲ್ಲಿ ಅವ್ರು ಎಲ್ಲೆಲ್ಲಿ ಹೇಳ್ಯಾರ್ರಿ, ಎಲ್ಲೆಲ್ಲಿ ಆಧಾರ್ ಕಾರ್ಡ್ ಹಾಕೊಂತ ಎಲ್ಲಲ್ಲಿ ಅಡ್ಡಾಡ್ಯವ್ರು ನೋಡ್ರಿ. ಎಲ್ಲಿ ಆಗವಲ್ರಿ ಆಧಾರ್ ಕಾರ್ಡ್. ನಮ್ಮವನ್ ಮಾಡೋ ಥರ ಕೇಳಕ್ಕೆ ಹೋದ್ರಿ, ನಂದು ಕೊಟ್ಟಿದ್ರಿ, ನಂದು ಕೊಡತ್ಲೆ ನನ್ನ ಮಗ ಯಾವ್ದೋ ಹುಡುಗನ ಕಡೆಯಿಂದ ಓದಿಸ್ತೀನಿ ಅಂತ್ರಿ. ಅಲ್ಲಿ ಪಂಚಾಯತಿ ಹೋದಾಗ ನಮ್ಮ ಅಮ್ಮಂದು ಮರಣ ತರ ಕೇಳೋದ, ನಮ್ಮ ಅಮ್ಮಂದು ಮರಣ ತರ ಕೊಟ್ರಿ ಅವರು. ನಮಗೆ ಓದಾಗ ಬರಲ್ರಿ. ಓದಾಗ ಬರಲ್ದಾಗ ನಮ್ಮ ಹಂಗೆ ಹೋಗ್ಬೇಕಾರೆ ನಮ್ಮ ದೋಸ್ತ ಏನಿಲ್ಲ ಪಂಚಾಯತಿ ಕೈ ಆಡ್ಕೊಂಡಿ ಅಂದ. ಪಂಚಾಯತಿ ಹಿಂಗೆ ಕೊಟ್ಟಾರ್ಲಿ ಅಂದ. ಇಲ್ಲ ನಿಮ್ಮ ಅಮ್ಮಂಗೆ ಕೊಟ್ಟಾರ ಅವರು, ನಿಮ್ಮ ಅಮ್ಮಂಗೆ ಕೊಟ್ಟಿಲ್ಲ ಅಂದಮೇಲೆ ಹೋಗಿದ ಮ್ಯಾಗ ನಾನೊಂದು ಫೋಟೋ ಹೊಡೆದು ಇಟ್ಕೊಂಡಿದ್ದೆ ಅದ್ರದ್ದು. ಅಲ್ಲೇ ಫೋನಾಗ ಫೋಟೋ ಹೊಡೆದು ಇಟ್ಕೊಂಡು ಹೋಗಿ ನೋಡ್ಕೊಂಡು ಹೋಗಂದ. ಹೋಗಿದ ಮೇಲೆ ಪಂಚಾಯತಿ ಹೋಗಿದ ಮ್ಯಾಗ ಕೊಟ್ಟ ಮೇಲೆ ಅವ್ರು ಹರಿದ ಓದ್ಬಿಟ್ರಿಪ್ಪ ಅದನ್ನು. ಹರಿದು ಹೋಗಿದ ಮ್ಯಾಗ ನಮ್ಮ ಅಮ್ಮಂದು ಇನ್ನೊಂದು 2 ದಿನ ಬಿಟ್ಟು ಬಾ, ನಿಮ್ಮ ಅಮ್ಮಂಗೆ ಕೊಡ್ತಾನಂದ್ರೆ ಸರಿ ಅಂತ ನಾನು ಹಂಗೆ ಹೊಳೆ ಬಂದಿರಿ. ಹೊಳೆ ಬಂದ ಮೇಲೆ ಒಂದು ಸರಿ ರೇಷನ್ ತೊಳ್ಕೋರ ನಮ್ಮವ್ರು. ಇಲ್ಲ ಸತ್ತೀವಿ ನೀನು ಅಂತಂದು ಅವರು ರೇಷನ್ ಕಾರ್ಡ್ ವಾಪಸ್ ಹೊಳ್ ಕಳ್ಸ್ಯಾರ.
ಹೊಳೆ ಕಳ್ಸಿ ಮ್ಯಾಗ ಬ್ಯಾಂಕ್ ಹೋಗಿದ್ಮ್ಯಾಗ ರೊಕ್ಕ ತೆಗ್ಸೊಳಕ್ಕೆ ಅಲ್ಲಿ ರೊಕ್ಕ ಬಂದಿಲ್ಲ ರೀ ಅವ್ರದ್ದು ಬಂದಿಲ್ಲ. ಬಂದಮೇಲೆ ಆಕಿ ನಮ್ಮ ಮಮ್ಮಿಯವ್ರಿಗೆ ಭಾಳ ಹೋಗ ಸುಸ್ತಾಗಿ ಇದನ್ನು ಬಿದ್ದುಬಿಟ್ರೆ ಅಲ್ಲೇ ಮೋರ್ಚಿ ಬಂದು ಬಿದ್ದ ಮೇಲೆ ಅವರು ನಮ್ಗೆ ಬ್ಯಾಂಕ್ನವ್ರು ಫೋನ್ ಮಾಡಿ ಹಿಂಗೆ ಆಯ್ತಪ್ಪ, ಹಿಂಗಿಲ್ಲ ನಿಮ್ಮ ಅವ್ರದ್ದು ಮರಣ ತರ ಬಂತು ನಮ್ಮ ಹತ್ರ, ನಿಮ್ಮ ಅಪ್ಪನ ಪೆನ್ಷನ್ ಪೇಮೆಂಟ್ ಬಂದಾಗೈತಿ, ರದ್ದಾಗೈತಿ ಅಂದ್ರೆ ಅದಕ್ಕೆ ಹಿಂಗೆ ಹೋಗಿ ನಾವು ಕರ್ಕೊಂಬಂದು ಪಂಚಾಯತಿಗೆಲ್ಲ ಕೇಳಿದ್ರಿ. ಕೇಳಿದ್ಮ್ಯಾಗ ಅವ್ರು ಸೊಲ್ಯೂಷನ್ ಏನು ಕೊಡಲ್ರಿ ಪಂಚಾಯತ್ರು. ಅವ್ರಿಗೆ ಏನಾಗೈತಿ ಎಂತೈತಿ ಮತ್ತು ಆಲ್ರೆಡಿ ಅವ್ರ ಮನೆಗೆ ಮರಣ ಥರ ಹೋಗ್ಬಿಟ್ಟೈತಿ ಮತ್ತು ಅವ್ರ ಅಪ್ಪಂದು ಪೇಮೆಂಟ್ ಇಂದನೇ ಬದುಕ್ತಿದ್ರು ಅವರು, ಅದು ತಲೆ ಕೆಡಿಸೋಲ್ರಿ ಸುಮ್ಮನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾವೇರಿ ರಿಪೋರ್ಟರ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಎಂತೆಂಥ ಅಧಿಕಾರಿಗಳಿದ್ದಾರೆ ಅಂತ, ಬದುಕಿರುವಂಥ ಮಹಿಳೆಗೆ ಇವರು ಮರಣ ಪ್ರಮಾಣ ಪತ್ರ ಕೊಡ್ತಾರೆ ಅಂತ ಅಂದರೆ ಅವರು ಎಷ್ಟರ ಮಟ್ಟಿಗೆ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾರೆ ಅಂತ, ಇದೆಲ್ಲ ಹೆಂಗೆ ಬಯಲಾಯಿತು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್ ಬಡಿಗೇರ್, ನೀವೇನ್ ಹೇಳಿದ್ರೆ ಅಕ್ಷರಶಃ ಅದು ನಿಜಾನೇ ಅಂತಾನೆ ಹೇಳ್ಬೋದು. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ನಾವು ಬೋರ್ಡ್ ಅನ್ನ ಹಾಕಿರ್ತೀವಿ ಸರ್ಕಾರಿ ಕಚೇರಿಗಳಲ್ಲಿ. ಆದ್ರೆ ಅಲ್ಲಿರುವಂತಹ ಅಧಿಕಾರಿಗಳು ತಮ್ಮ ಕೆಲಸವನ್ನ ಪ್ರಾಮಾಣಿಕತೆಯಿಂದ ಇರಲಿ ಸಹ ಅಟ್ಲೀಸ್ಟ್ ಏನಂತಂದ್ರೆ ಒಂದು 10% ಆದ್ರೂ ಕರೆಕ್ಟ್ ಆಗಿ ಕಾಳಜಿಯಿಂದ ಕೆಲಸ ಮಾಡಿದ್ರೆ, ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಈ ರೀತಿ ಆಗಿರ್ತಕ್ಕಂಥ ಎಡವಟ್ಟುಗಳು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಇಂತಹ ಒಂದು ಘಟನೆ ನಡೆದಿರುವಂತದ್ದು ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಅತ್ತಿಗೆರೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಮರಣ ಪ್ರಮಾಣ ಪತ್ರವನ್ನ ಪಡೆಯಲು ಹೋಗಿರ್ತಕ್ಕಂಥವರಿಗೆ ಈಗಾಗಲೇ ಮರಣ ಪ್ರಮಾಣ ಪತ್ರವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಅವರ ಒಂದು ವೃದ್ಧ ತಾಯಿ ಈಗಾಗಲೇ ತೀರ್ಕೊಂಡು ಹೋಗಿರ್ತಾರೆ. ಆ ಒಂದು ಮರಣ ಪ್ರಮಾಣ ಪತ್ರವನ್ನ ಪಡೆಯಲು ಹೋಗಿರ್ತಕ್ಕಂಥ ಏನ್ ಶಿವಗಂಗವ್ವ ಏನಿದ್ದಾರೆ ಅವರು ಕೂಡ ವೃದ್ಧರಾಗಿದ್ದಾರೆ. ಸೊ ಹೀಗಾಗಿ ಅವ್ರಿಗೂ ಕೂಡ ಈಗಾಗಲೇ ಏನಿದ್ರೆ ಎದ್ದು ಓಡಾಡಕ್ ಬರಲ್ಲ ಅಂತವರಿಗೆ ಈಗಾಗಲೇ ಮರಣ ಪ್ರಮಾಣ ಪತ್ರವನ್ನು ಕೊಟ್ಟಿರುವ ನಿಟ್ಟಿನಲ್ಲಿ ಈಗ ಅವರಿಗೆ ಬರುವಂತಹ ಪಿಂಚಣಿ ಆಗಿರ್ಬೋದು, ಸರ್ಕಾರದ ಅನೇಕ ಸೌಲಭ್ಯಗಳಾಗಿರ್ಬೋದು, ಈಗೆಲ್ಲವೂ ಕೂಡ ಏನಂತಂದ್ರೆ ಬಂದ್ ಆಗಿರುವಂತದ್ದು. ಹೀಗಾಗಿ ಇದೇ ಒಂದು ಚಿಂತೆಯಲ್ಲಿ ಹಾಸಿಗೆ ಹಿಡಿದಿರುವಂತಹ ಏನು ಶಿವಗಂಗವ್ವ ಅನ್ನೋರು ಏನು ವೃದ್ಧ ಮಹಿಳೆ ಏನಿದ್ದಾರೆ ಅವ್ರು ಈಗಾಗಲೇ ಅಲ್ಲಿರುವಂತಹ ಏನು ಗ್ರಾಮ ಪಂಚಾಯಿತಿ ಅತ್ತಿಗೇರಿ ಗ್ರಾಮದಲ್ಲಿರುವಂತಹ PDOರ್ನಾಗಿರ್ಬೋದು ಅಥವಾ ಅವರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದ್ರು ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮವನ್ನ ತೆಗೆದುಕೊಳ್ಳಲು PDOರು ಮುಂದಾಗಿಲ್ಲ. ಈಗಾಗಲೇ CM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮೊನ್ನೆ ಒಂದು ಆದೇಶವನ್ನು ಹೊರಡಿಸ್ತಾರೆ. ಕನಿಷ್ಠ ಪಕ್ಷ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಸರ್ಕಾರಿ ಕಚೇರಿಗಳಲ್ಲಿ ಇರಲೇಬೇಕು ಅನ್ನುವಂಥದ್ದು. ಆದ್ರೆ ಇಲ್ಲಿರುವಂತಹ ಸರ್ಕಾರಿ ಅಧಿಕಾರಿಗಳು ಯಾವುದೋ ಒಂದು ಹೊರಗಡೆ ಇನ್ಸ್ಪೆಕ್ಷನ್ ಹೋಗ್ತಾ ಇದ್ದೀನಿ, ಮತ್ತೊಂದು ಹೋಗ್ತಾ ಇದ್ದೀನಿ ಅನ್ನುವಂಥದ್ದನ್ನ ಕಾಲಹರಣ ಮಾಡಿ ಅವ್ರ ಆಫೀಸ್ಗೂ ಬರೋದಿಲ್ಲ, ಸರಿಯಾಗಿ ಸಾರ್ವಜನಿಕರ ಕೆಲಸಗಳನ್ನ ಮಾಡದೆ ಈ ರೀತಿ ಬೇಜವಾಬ್ದಾರಿ ನಡೆದುಕೊಂಡು ಯಾರಿಗೇ ಕೊಡಬೇಕಾಗಿರ್ತಕ್ಕಂಥ ಪ್ರಮಾಣ ಪತ್ರವನ್ನ ಇನ್ಯಾರಿಗೋ ಕೊಡುವ ಮೂಲಕ ಸಾರ್ವಜನಿಕರಿಗೆ ಏನು ಅಂತಂದ್ರೆ ದೊಡ್ಡ ಹೊರೆಯಾಗಿ ಈಗಾಗಲೇ ಮಾರ್ಪಟ್ಟಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.